ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗ ಮೇಲೆ ಹೈಪ್ ಮಾಡೋದು ಮಾತ್ರ ಬರಿಬೇಡಿ. ಅಜ್ಜಿ ನಾ ಹೋಗಿ ಬರ್ತೀನಿ ಕಾಲೇಜ್ಗೆ. ಇಷ್ಟಲ ಕಾಲೇಜ್ ಅದಕ್ಕುಂಟಿ ಇನ್ನ ಕೆಲ್ಸಗಳು ಹಂಗ ಅದಾವಲ್ಲ. ಬಾಂಡೆ ತಿಕ್ಕಿಲ್ಲಲ್ಲ ನೀ ಇನ್ನ ಹೋಗ್ಯಾನ ಹಂಗ ಐತಿ ಬಕೆಟ್ನಾಗ. ಅಲ್ಲ ಚಿಕ್ಕಮ್ಮ, ನೀವೇನ್ ಹೇಳಿದ್ರಿ ಬೆಳಗ್ಗೆ ನಾಷ್ಟ ಮಾಡು ಅಡಿಗೆ ಮಾಡು ಅಂತಂದ್ರೆ ಅದನ್ನ ಮಾಡ್ದೆ ನಾನು. ಉಳ್ಕೆದ್ದು ಯಾರೊಬ್ರು ಮಾಡ್ಬೇಕಲ್ಲ, ನೀವರ ಮಾಡ್ರಿ ಇಲ್ಲ ನಿಮ್ಮ ಮಗಳವ್ರು ಮಾಡ್ಲಿ. ಯಾಕ ದಿನ ನೀನ ಮಾಡ್ತಿದ್ದಲ್ಲ, ಇವತ್ತೇನ್ ಬಂದ್ ನಿನಗ? ನೋಡ್ ಚಿಕ್ಕಮ್ಮ, ದಿನ ನಾನ ಮಾಡ್ತಿದ್ದೆ ಇಲ್ಲನಲ್ಲ, ಆಯ್ತಾ. ಆದ್ರೆ ಎಲ್ಲಾ ಕೆಲಸ ನಾನ ಮಾಡಿದ್ರ ನೀವೇನ್ ಮಾಡ್ತೀರ ಅಂತ. ನೀವು ನಿಮ್ಮ ಮಕ್ಕಳು ಎಲ್ಲ ಏನ್ ಮಾಡ್ತೀರಿ? ಅಲ್ಲ, ಕಾಲೇಜ್ ಫೀ ಅಂತೂ ನನಗೆ ಯಾರು ಕಟ್ಟಿಲ್ಲ. ಆಮೇಲೆ ನಿಮ್ ಮಕ್ಕಳಿಗೆ ನೀವು ಕಾಲೇಜ್ ಫೀ ಕಟ್ತೀರಿ, ನಿಮ್ ಮಕ್ಕಳದ ಎಲ್ಲ ನೋಡ್ಕೊಂತೀರಿ. ಮತ್ ನಂದ್ ಯಾರು ಮಾಡೋರು? ನಾನು ಎಲ್ಲಾರು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಲ್ಲ. ನನ್ ಕಾಲೇಜ್ ಫೀ ಕಟ್ಕೊಂಡು ನನ್ ಜೀವನ ನಾನು ಹೊಟ್ಟಿ ತುಂಬಿಸ್ಕೋಬೇಕಂತಂದ್ರೆ ನನಗೂ ಟೈಮ್ ಬೇಕಾಗುತ್ತೆ. ನಾನು ನಿಮ್ದೆಲ್ಲ ತೊಳೆದು ಬಳಿದು ಮಾಡ್ಕೊಂತ ಕುಂತಂದ್ರೆ ಇದಕ್ಕೆಲ್ಲ ಟೈಮ್ ಎಲ್ಲಿಂದ ಬರ್ಬೇಕು ನನಗೆ? ಏಯ್, ಸುಮ್ನ ಬಾಯಿ ಬಿಗಿ ಹಿಡ್ಕೊಂಡು ಮಾತಾಡು, ಬಂದು ಕೆಲಸ ಮಾಡು. ನೋಡ್ ಚಿಕ್ಕಮ್ಮ, ನಿನಗೂ ಹೆಣ್ಮಗಳದಾಳ, ಆಕೆ ಕಲ್ಸು. ನಾಳೆ ಗಂಡ ಮನೆಗೆ ಹೋದಾಗ ಇವೆಲ್ಲ ಕಲ್ತಿರ್ಬೇಕು. ನನ್ನ ಮಗಳು ಮಾಡಲ್ ಆಗ್ಬೇಕಂತಂದ್ರೆ ಬೇಸಿಕ್ ನಾಲೆಜ್, ಸ್ವಲ್ಪ ಸಹನೆ ಇವನ್ನೆಲ್ಲ ಕಲ್ತಿರ್ಬೇಕು. ಕೆಲಸ ಹೆಂಗ್ ಮಾಡ್ಬೇಕು, ಮನಿದು ನಾಲೆಜ್ ಅಂದಿಟ್ಟು ಬೇಸಿಕ್ ನಾಲೆಜ್ ಇರ್ಬೇಕು. ಅದನ್ನ ನಿನ್ ಮಗಳಿಗೆ ಕಲ್ಸು. ಪದೇ ಪದೇ ನನ್ನ ಮಗಳಿಗೆ ಕಲ್ಸು ಅಂತ ಅಂತೀಯಲ್ಲ, ಏನಿಂದ? ನಂದೇನಿಲ್ಲ, ನಾ ಕಾಲೇಜ್ ಹೋಗಿ ಹೆಂಗ್ ಹೋಗ್ತೀನಿ ನೋಡ್ತೀನಿ. ಈ ಮನಿ ದಾಟಿ ಹೆಂಗ್ ಹೋಗ್ತೀನಿ ಅಂದ್ರೆ ಬಲಗಾಲೆತ್ತಿ ಮ್ಯಾಲ ಕೆಳಗಿಟ್ಟು ಹೋಗ್ತೀನಿ. ಎಷ್ಟರ ಮಾತಾಡ್ತೀನಿ. ಬಾ ನಿನ್ಗೆ ಉಣ್ಣಾಕ್ ಎಕ್ತೀನಿ. ಚಿಕ್ಕಮ್ಮ, ಉಣ್ಣಾಕ್ ಎಕ್ತೀನಿ ಅನ್ನಕತ್ತಿರಲ್ಲ, ನಮ್ಮಪ್ಪ ದುಡ್ಕೊಂಡ್ ಬರ್ತಾನೆ. ನೀವೇನ್ ದುಡ್ದು ನನಗೇನು 1 ರೂಪಾಯಿ ಕೊಟ್ಟಿಲ್ಲ. ಇನ್ನೂ ಅದು ಬಿಟ್ಟು ನೀವೇ ದುಡ್ದು ನನ್ನ ಸಾಕಿದ್ರೆ ಇನ್ನೂ ಎಟ್ ಮಾತಾಡ್ತಿದ್ರು ಏನೋ. ಎಲ್ಲ ನಮ್ಮಪ್ಪ ನೋಡ್ಕೊಂಡಿದ್ದಲ್ಲೇ ಇನ್ನ ಹಿಂಗೈತ್ ನನ್ ಜೀವನ. ಏನೇ ಬಾಯಿ ಹರಿ ಊದ್ದು ಬಿಡಾಕತ್ತಿಯಲ್ಲ? ಅಲ್ಲೇ ಬಿನ್ನಾನಗೈತಿ. ಆಕೆ ಅಂತ ಅಪ್ಪ ಹೇಳಕತ್ತಾಳೆ, ಇದ್ದಂಗೆ ಹೇಳಕತ್ತಾಳ. ನೀ ಏನ್ ಮಾಡಿ ಅಂತ ಮಲ್ತಾಯಿ ಏನ ಅಂತೇಳಿ ಮತ್ತ ಪ್ರೂವ್ ಮಾಡಿದೀನಿ ನೋಡ. ನೀನ ಇಬ್ರು ಸೇರಿ ನನ್ ಮೇಲೆನ ಹಾಗೆ ಹಾರಕತ್ತೀರಿ. ನೋಡ ಚಿಕ್ಕಮ್ಮ, ನಾನು ನಿನ್ ಮೇಲೆ ಹಗ್ಗೆ ಹಾರ್ಬೇಕಂತ ಏನೂ ಇಲ್ಲ. ಇದ್ದಂಗೆ ಹೇಳತ್ತೀನಿ. ನಾನೇನೋ ನಿಮ್ಮ ಮನೆ ಕೆಲಸ ಮಾಡಂಗಿಲ್ಲ ಅಂತ ನಾನು ಅನ್ನಕತ್ತಿಲ್ಲ. ನಾ ಮಾಡ್ತೀನಿ. ನನಗೆ ಎಷ್ಟು ನನ್ನ ಕೈಲಿ ನೀಡುತ್ತೆ ನಾನು ಮಾಡ್ತೀನಿ. ಉಳ್ಕೆದೆಲ್ಲ ನೀನು ಮಂಜುಳಾ ಇದ್ದಾಳಲ್ಲ, ನೀನಿದಿ ಮಾಡ್ರಿ. ನಂದು ಫೈನಲ್ ಇಯರ್, ಈಗ ನಾನು ಚಂದಂಗೆ ಓದ್ಬೇಕು, ಜಾಬ್ ತಗೋಬೇಕು ಅನ್ನೋ ಆಸೆ ಐತಿ. ನಂದು ಪ್ರಾಜೆಕ್ಟ್ ಅಂತ ಐತಿ, ನಂದು ಕಾಲೇಜ್ ಫೀ ಕಟ್ಬೇಕು, ಅದಕ್ಕೆ ಏನಾರ ಅರೇಂಜ್ಮೆಂಟ್ ಮಾಡ್ಬೇಕು. ಅದಕ್ಕೆ ನನಗ ಇದ್ರ ಮಾತಾಡಕತ್ತಿ. ನೋಡ್ರಿ ಚಿಕ್ಕಮ್ಮ, ಕೈ ಎತ್ತಬೇಡ್ರಿ. ಕೈ ಎತ್ತದ್ರಿಂದ ನೀವು ಸಣ್ಣರಾಕಿರಿ. ನಾನು ಒಮ್ಮೆ ವಾಪಸ್ ತಿರುಗಿ ಹೊಡೆದೆ ಅಂದ್ರೆ ಏನೋ ದೊಡ್ಡವರು ಮರ್ಯಾದೆ ಕೊಡಬೇಕು, ಅಕ್ಕ ಹೇಳ್ಕೊಟ್ಟಿದ್ದನ್ನ ಪಾಲಿಸಬೇಕು ಅಂತೇಳಿ ಇದುವರೆಗೂ ನಾನು ನಿಮಗೆ ಹೊಳ್ಳಿ ಮಾತಾಡ್ತಿದ್ದಿಲ್ಲ. ಇವತ್ತೆಲ್ಲ ಒಂದೇ ದಿನ ಅರ್ಥ ಮಾಡ್ಕೊಂಡು ಹೋಗ್ತೀರಿ ನನ್ನನ್ನು ಅಂತೇಳಿ ನಾನು ಸುಮ್ಮನೆ. ಆದ್ರೆ ನೀವು ಬರ್ತಾ ಜಾಸ್ತಿ ಮಾಡಕತ್ತೀರಿ. ನೋಡ್ ಚಿಕ್ಕಮ್ಮ, ನಾನು ಗೌರಿ ಅಕ್ಕಂಗತಿ ಆಗಕ್ಕಾಗಲ್ಲ. ಯಾಕಂದ್ರೆ ನಂದೇ ಆದಂತ ಮಾರಲ್ ಅದಾವ. ನಾನು ಆ ತರನ ಇರಕ್ಕೆ. ನನ್ನ ರೆಸ್ಪೆಕ್ಟ್ ಕೊಡೋರು ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಆಮೇಲೆ ನಾನು ಓದಿನ ತೊಂದರೆ ಬರುತ್ತೆ ಅಂತಂದ್ರೆ ನಾನು ಯಾರನ್ನು ಯಾವಾಗ್ಲೂ ಕ್ಷಮಿಸೋದಿಲ್ಲ. ಸರಿ, ನಿಮಗೆ ಮಾಡಕ್ಕಾಗ್ಲಿಕ್ಕೆ ಬಿಡ್ರಿ, ಬಂದ್ ನಾನು ಮಾಡ್ತೀನಿ ಅಷ್ಟ. ನನಗೆ ಕಾಲೇಜಿಗೆ ಗೊತ್ತಾಗತ್ತೆ. ಈ ಹೊಡೆಯೋದು ಬಡೋದೆಲ್ಲ ಇಟ್ಕೋಬೇಡ್ರಿ, ಯಾಕಂದ್ರೆ ನಾನು ದೊಡ್ಡ ಕೇಕಿನಿ. ಅಲಾ ಎಷ್ಟರ ಸೊಕ್ಕ ಬಂದೈತಿ ಈಕಿಗೆ. ಬಾ ನಿನಗೈತಿ ನಿನ್ ಎಲ್ಲ ನಿಮ್ ಕುಮ್ಮಕ್ಕ ನಿಮ್ಮ ಮಗಂಗ ನೋಡಕಂತ ನಾಳೆ ಹೆಂಗ್ ಅಕ್ಕಳಕ್ಕೆ ಅಂತ. ಏನ್ ಅಕ್ಕಳೆ ನಿನ್ ಮಕ್ಳಂತ ಹಾಳಾಗಿ ಅಂತೂ ಹೋಗಂಗಿಲ್ಲ. ಚಲೋ ಬುದ್ಧಿನ ಕಲಿತಾ. ಮಮ್ಮಿ ಕಾಲೇಜ್ಗೆ ಹೋಗ್ಬೇಕು, ಬಾಕ್ಸ್ ರೆಡಿನಾ? ಮಮ್ಮಿ ಕಾಲೇಜ್ಗೆ ಬೇಕು, ಬ್ಯಾಗ್ಸ್ ರೆಡಿನ? ಅಲ್ಲ ಎದ್ದಿ ಹೊಂಟಿ, ಮನಿ ಕೆಲಸ ಯಾರು ಮಾಡೋರು? ಮಮ್ಮಿ ನನ್ ಬ್ಯೂಟಿ ಎಲ್ಲ ಹಾಳಾಗುತ್ತೆ. ಹೌದಲ್ಲ, ಸರಿ ಹೋಗು, ನಾನು ಮಾಡ್ತೀನಲ್ಲ. ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕು, ಹೊತ್ತಾಗತ್ತೆ. ಸರಿ, ನಿನ್ ಬಾಕ್ಸ್ ಅಲ್ಲಿ ಬ್ಯಾಗ್ ಹಾಕಿಟ್ಟಿನಿ, ತಗೊಂಡೋಗಿ. ಅವ ನಾನು ಹೋಗ್ಯಾನ ಆಲ್ರೆಡಿ. ಚಲೋ ಆಯ್ತಾ? ಇಬ್ಬರದು ಬಾಕ್ಸ್ ತಗೊಂಡೋಗಿ ಹೋಟೆಲ್ದಾಗ ಅದು ತಿಂದು ಹೊಟ್ಟೆ ಕೆಡ್ಸ್ಕೊಬ್ರೆ ಏನ? ಮಮ್ಮಿ ಏನ್ ಮಾಡಿ ರೊಟ್ಟಿ ಮಾಡ ಅಂತ ನೋಡು. ಮಮ್ಮಿ ಬರೇ ರೊಟ್ಟಿ 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 ಸಾಕಾಗೈತ್ ನನ್ಗ. ಮತ್ತೇನು ಸ್ಪೆಷಲೇ ಮಾಡೋದಿಲ್ಲ. ಇಡ್ಲಿ ಸಾಂಬಾರು ಆಮೇಲೆ ದೋಸಾ. ಸ್ಪೆಷಲ್ ಮಾಡಕ ನಂಗೆ ಟೈಮ್ ಇರ್ತೈತೆ ನೋಡು. ಸಾರಿ ಹೋಗು, ಒಂದು 100 ರೂಪಾಯಿ ಕೊಡು. ರೊಕ್ಕ ಎದಕ್ಕೆ ನಿಂಗೆ? ಹೋಟೆಲ್ದಾಗ ಇಡ್ಲಿ ಯಾರು ತಿಂತೀನಿ. ನಾನು ಡಯಟ್ ಮಾಡ್ಬೇಕು ಮಮ್ಮಿ. ನೋಡಿ ಫ್ಯಾಟ್ ಎಷ್ಟು ಬಂದಿದೆ, ಸ್ಟಮಕ್ದ. ಜಿಮ್ಮು ಇಲ್ಲ ಏನಿಲ್ಲ, ಮನೆ ಕೆಲಸ ಮಾಡ ಎಲ್ಲ ಆಗುತ್ತೆ. ಮಮ್ಮಿ ಫಿಂಗರ್ಸ್ ಎಲ್ಲ ಹಾಳಾಗುತ್ತೆ ಮಮ್ಮಿ, ಕಾಂಪಿಟೇಷನ್ಗೆಲ್ಲ ವೇಸ್ಟ್ ಆಗುತ್ತೆ. ಆಮೇಲೆ ಅಲ್ಲೆಲ್ಲ ನನ್ನ ಫಿಂಗರ್ಸ್ ಆಮೇಲೆ ನನ್ನ ಸ್ಕಿನ್ ನೋಡಿ ರಿಜೆಕ್ಟ್ ಮಾಡಿದ್ರೆ ಏನವ ಒಂದು ಅರ್ಥ ಆಗೋದು. ಸರಿ ಹೋಗಿ ನೀನ್, ನಾನೆಲ್ಲ ನೋಡ್ಕೊಂಡು. ನೋಡು ನಿನ್ ಮಗಳನ್ನಾದ್ರೆ ಹೆಂಗ್ ಕಳ್ಸಿದೀಗ? ಈಗ ಅದ್ಯಾರ ಬಾಯಿ ಮುಚ್ಚಂಡ್ ಸುಮ್ಕೊಂಡ್ರಿ. ಹೋಗ್ಲಿ ಚಾ ತಗೊಂಡ್ ಬಾ. ಚಾನ ಆಗಳಾರು ಕುಡಿದಿರಲ್ಲ, ನನ್ನ ಮೊಮ್ಮಗಳು ಮಾಡ್ಕೊಟ್ಟ, ಈಗ ನೀ ಮಾಡ್ಕೊಂಡ್ ಬರೋ. ಬರೀ ಚಾ 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 ಅಂತೆ. ಆಕಳ ಹಿಂಡಕ್ ಹೋಗಿ ಮೊದ್ಲ. ಆಕಳ ಹಿಂಡಿಲ್ಲ ಆಕಿ. ಸಗಣಿ ಬಳದಿಲ್ಲ, ಹೋಗಿ ಸಗಣಿ ಬಳಿ ಮೊದ್ಲು. ಏನ ಸಗಣಿನೂ ಬಳದಿಲ್ಲ? ಅಯ್ಯೋ, ಸಗಣಿ ಬಳಿಬೇಕ, ಹೊಲಸು ಸ್ಮೆಲ್ ಬೇರೆ, ಕೈಯೆಲ್ಲ ಹಾಳಾಗುತ್ತೆ. ಅದ ಕೈಲಿ ಫ್ಯಾಕ್ಟ್ರಿ ಹೆಂಗ್ ಹೋಗ್ಲಿ? ಈ ಕರ್ಮ ಬೇಡ ಅಂತ ಹೇಳಿ ಈಕಿನ್ನೆಲ್ಲ ಕೆಲ್ಸಕ್ಕೆ ಹಚ್ಚಿದ್ರೆ ನನಗ ಕೈ ಕೊಟ್ಟು ಹೋಗಲ್ಲ. ಮಾಡ್ತೀನಿ. ಹಾಯ್ ಕಣೆ, ಏನ್ ನೀನ್ ಇಲ್ಲಿ? ಏನಿಲ್ಲ ಕಣೆ, ಇಲ್ಲೊಂದು ಶಾಪ್ ಅಲ್ಲಿ ಕೆಲಸಕ್ಕೆ ಬೇಕಾಗಿದ್ರೆ ಮಹಿಳೆಯರು ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೆ. ಅಂಗಡಿ ಕ್ಲೋಸ್ ಆಗೈತಿ. ಅಯ್ಯ, ನೀ ಯಾಕೆ ಕೆಲ್ಸಕ್ಕ? ಅಂದ್ರೆ ಕಾಲೇಜ್ ಫೀ ಕಟ್ಟಿಲ್ಲ ಕಣೆ, ಅದಕ್ಕೆ. ಹೌದಾ? ನಿಂಗೆ ಯಾವ ತರ ಕೆಲಸ ಬೇಕು ಹೇಳು? ಏನಿಲ್ಲ, ನಂಗೆ 1-2 ತಾಸು, ಬಟ್ ನನ್ಗೆ ಇವಾಗ ಅರ್ಜೆಂಟ್ ದುಡ್ಡು ಬೇಕಿದೆ ಕಣೆ, 65,000 ರೂಪಾಯಿ. ಹೌದಾ? ನನಗೊಬ್ರು ಗೊತ್ತಿರೋರ ಪಾರ್ಟ್ ಟೈಮ್ ಕೆಲಸ ಮಾಡಕ ನೀವು ಅಂದೆ ಅಂದ್ರೆ ನಾನು ಅವ್ರ ಕಡೆ ಮಾತಾಡ್ತೀನಿ. ಹೆಂಗಾದ್ರು ಮಾಡಿ ಕೊಡ್ಸೇ ಒಂದಿಟ್ಟು. ಸರಿ ಸರಿ, ನಾನು ಕಾಲೇಜ್ಗೆ ಬರ್ತೀನಿ. ನೀನು? ನಾನಿವತ್ತು ಕಾಲೇಜಿಗೆ ಬರಲ್ಲ, ನಾನು ಸ್ವಲ್ಪ ಕೆಲಸ ಇದೆ ಅದಕ್ಕೆ. ಸರಿ ಆಗುತ್ತೆ, ಮರಿಬೇಡ ಕೊಡ್ಸೋದು. ಹಾ ನಾ ಮಾತಾಡಿ ಹೇಳ್ತೀನಿ. ಇವತ್ತು ಬೇರೆ ಭಾಳ ಲೇಟ್ ಆಯ್ತು, ಸರ್ ಬೈತಾರ, ಏನ್ ಮಾಡ್ತಾರೆ. ಅಂಜಲಿ ಹಾ ಹೇಳು. ಏನಿಲ್ಲ, ನಿಂಗೊಂದು ಇದು ಬಂದಿತ್ತು, ಪಾರ್ಸಲ್ ಬಂದಿತ್ತು, ಕೊಡು ಅಂತ ಹೇಳಿ. ನಂಗ? ಹೌದು, ನಿಂಗೆ. ಅಲ್ಲ ಇವ್ರೆ, ಇದನ್ನ ಯಾರು ಕೊಟ್ರು ಅಂತ ಹೇಳೇ ಇಲ್ಲ.
ಅಯ್ಯೋ ನಂಗೂ ಗೊತ್ತಿಲ್ಲ, ವಾಚ್ಮನ್ ಅಂಕಲ್ ಕೈ ಕೊಟ್ಟೋಗಿದ್ರು, ನಿನ್ನ ಹೆಸರು ಹೇಳಿದ್ರು, ನಾನು ನಿನ್ಗೆ ತಂದು ಕೊಟ್ಟೆ. ನಮ್ಮ ಕಾಲೇಜಲ್ಲಿ ಅಂಜಲಿ ಅಂದ್ರೆ ಇರೋದು ನೀನ್ ಒಬ್ಳೆ ಅಲ್ವಾ, ಅದಕ್ಕೆ. ಹೌದಾ, ಸರಿ. ಆಮೇಲೆ ಇದ್ರ ಬಗ್ಗೆ ನಂಗೆ ಏನು ಕೇಳ್ಬೇಡ, ನಂಗೆ ಏನು ಗೊತ್ತು. ಅಬ್ಬಾ, ಅವ್ರು ಹೇಳಿದ ಕೆಲಸ ಆಯ್ತು. ಏನಿರ್ಬೋದು ಇದ್ರಲ್ಲಿ? ಇವಾಗಲೇ ತೆಗೆದು ನೋಡ್ಲಾ, ಅಲ್ಲ ಅಥವಾ ಕಾಲೇಜ್ ಒಳಗೆ ಹೋಗ್ಲಾ? ಅಲ್ಲ, ಟೈಮ್ ಆಗಿದೆ, ಕುತೂಹಲ ಬೇರೆ ಇದೆ. ಇವಾಗ ಪೀರಿಯಡ್ ಬೇರೆ ಸ್ಟಾರ್ಟ್ ಆಗಿರುತ್ತೆ, ನೋಡೇ ಬಿಡೋಣ ನೀವು. ಅಯ್ಯೋ, ಏನಿದು ಇಷ್ಟೊಂದು ದುಡ್ಡು? ಯಾರು ಕೊಟ್ಟಿದ್ದಾರೆ ಇಷ್ಟೊಂದು ದುಡ್ಡು? ಅಲ್ಲ, ನಾನು ಯಾರಿಗೂ ಕೇಳಿಲ್ಲಲ್ವಾ? ಅಲ್ಲ, ಯಾರು ಕೊಟ್ಟಿರ್ಬೇಕು? ಏನೋ ಒಂದು ಲೆಟರ್ ಇದೆ ನಿಂದು, ಏನೋ ಬರ್ತಿದ್ದಾರೆ ನೋಡಿ. ಈ ಲೆಟರ್ ನಿಮ್ ಕಡೆ ಓದೋ ಟೈಮಲ್ಲಿ ನಿಮ್ಗೆ ರೊಕ್ಕ ದುಡ್ಡು ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ದುಡ್ಡು ಯಾರು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತ ಹುಡುಕೋ ಪ್ರಯತ್ನ ಮಾತ್ರ ಮಾಡಬೇಡಿ. ಇಂತಿ ನಿಮ್ಮ ಪ್ರೀತಿಯ ಎಸ್. ಅಲ್ಲ, ಎಸ್ ಅಂದ್ರೆ ಸಂದೇಶ ಏನಾದ್ರು ಕೊಟ್ಟಿದಾರ? ಅಲ್ಲ, ಅವ್ರೇನಾದ್ರು ಹಂಗ್ ಕೊಡೋದಿತ್ತಂದ್ರೆ ಡೈರೆಕ್ಟ್ ಆಗಿ ನನ್ನ ಕಡೆನೆ ಬಂದು ಕೊಡ್ತಾರೆ. ಅದು ಅಲ್ಲದೆ ಈ ತರ ಯಾಕೆ ಬರೀತಾರೆ? ಮತ್ತೆ ಯಾರು ಇರ್ಬೋದು ನಮ್ಮ ಕಾಲೇಜಲ್ಲಿ ಎಸ್ ಅಂದ್ರೆ? ಯಾರಿದ್ದಾರೆ? ನಂಗೆ ಯಾರು ಪರಿಚಯ ಇಲ್ವಲ್ಲ. ಇರ್ಲಿ, ಯಾರನ್ನಾದ್ರೂ ಕೇಳಿದ್ರಾತು. ಫಸ್ಟ್ ಏನ್ ಮಾಡ್ಲಿ? ಅಲ್ಲ, ಯಾರ್ದಂತ ಮತ್ತೆ ವಾಪಸ್ ಬಂದು ಕೇಳಿದ್ರೆ ನನ್ನ ಕಡೆ ಕೊಡೋದಕ್ಕೂ ದುಡ್ಡಿರಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಬೆಲ್ ಬೇರೆ ಆತು. ಅಲ್ಲ ಅಂಜಲಿ, ಇಲ್ಲಾಕ್ ನಿಂತಾಳಕಿ? ಕ್ಲಾಸಿಗೆ ಬರೋದ್ ಬಿಟ್ಟು ಕೊಟ್ಟ. ಅಂಜಲಿ, ಯಾಕೆ ಬಂದಿಲ್ಲ ನೀ ಕ್ಲಾಸಿಗೆ ಇವತ್ತು? ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗಿಲ್ಲ. ನೋಡು ನೋಡು ನೋಡು, ಮತ್ತೆ ಹೋದ. ಯಾರೇ? ಅದೇ ಕಣೆ ಸಂಗಮೇಶ್, ನೋಡಲ್ಲೇ ಅಂಜಲಿಯಿಂದ ಓಡಿದಾನೆ. ಅಕ್ಕಿ ಇವತ್ತು ಕಾಲೇಜ್ಗೆ ಬಂದಿಲ್ಲ. ಅಲ್ಲಿದಾಳ್ ನೋಡು, ನಿಂತಿದ್ದ. ಏ, ಅವಳೆ ಅಂತ ಹೆಂಗೆ ಹೇಳ್ತೀಯ ನೀನು? ಅಯ್ಯೋ, ಅವಳ ಹತ್ರ ಇರೋದೇ ಒಂದೆರಡು ಡ್ರೆಸ್, ಅವನ್ನೇ ರಿಪೀಟ್ ಹಾಕೊಂಡ್ ಬರ್ತಾಳೆ. ಇದು ಡ್ರೆಸ್ ನ ಎಷ್ಟು ಸಲ ಹಾಕೊಂಡ್ ಬಂದಿಲ್ಲ ಅವಳು. ಅವಳ ಕಡೆ ಇರೋದೇ ಒಂದೆರಡು ಕಣೆ, ಅಷ್ಟೇ, ಅವನ್ನೇ ರಿಪೀಟ್ ಮಾಡ್ತಾಳೆ ಅವಳು. ಹೌದಲ್ಲ, ನಂಗೆ ನೆನಪೇ ಇಲ್ಲ ನೋಡಿದೆ. ಅಲ್ಲ ಕಣೆ, ಇದ್ರ ಸಂಬಂಧ ಅಷ್ಟು ಜಗಳ ಆಗೈತಿ, ಮತ್ತೆ ಆಕಿನಿಂದ ಹಾಕೊಂಡ್ ನೋಡು. ನಂಗೆ ಯಾಕೋ ಅವ್ರಿಬ್ರು ನಡುವೆ ಏನೋ ಇದೆ ಅಂತ ಅನಿಸ್ತಿದೆ. ಹಂಗಿರಕ್ಕಿಲ್ಲ. ಏನಿದು ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದೀರಾ? ಅದು ನೀವು ನನ್ಗೇನಾದ್ರು ಕೊಟ್ರ? ನಾನಾ? ನಿಮ್ಗ ಏನ್ ಕೊಡ್ಬೇಕಿತ್ತು? ಅಲ್ಲ, ನೀವು ರೊಕ್ಕ ಕೇಳಿದ್ರಲ್ಲ, ಬೇಕಿತ್ತ? ಸಾರಿ, ನಾನು ನಮ್ಮ ಮನೇಲಿ ಕೇಳೋದೇ ಮರ್ತು ಬಿಟ್ಟೆ. ಹಂಗಂದ್ರೆ ಇವ್ರಲ್ಲ. ಏನಿದು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ? ಏನೋ ಗೊತ್ತಿಲ್ಲ ರೀ, ಯಾರೋ ನನ್ಗೆ ಗಿಫ್ಟ್ ಕೊಟ್ಟಿದಾರಂತ ಅಂದ್ರು. ನಾನು ಇದನ್ನ ತೆಗೆದ್ ನೋಡಿದ್ರೆ ಇದ್ರಲ್ಲಿ ದುಡ್ಡಿತ್ತು. ಹೌದಾ, ಒಳ್ಳೇದಾಯ್ತು ಬಿಡಿ, ನಿಮ್ ಕಾಲೇಜ್ ಖರ್ಚು ಟೆನ್ಷನ್ ಹೋಗುತ್ತೆ. ಅಲ್ಲ ರೀ, ಯಾರು ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ. ಸಡನ್ ಆಗಿ ಬಂದು ನನ್ನ ದುಡ್ಡು ನನಗೆ ವಾಪಸ್ ಕೊಡಿ ಅಂತಂದ್ರೆ ನನ್ನ ಕಡೆ ₹1 ಇಲ್ಲ ಹೇಳ್ಬೇಕಂದ್ರೆ. ಅದು ಅಲ್ಲದೆ ಯಾವ ಪುಣ್ಯಾತ್ಮನೋ ಏನೋ, ನಾ ಯಾರಿಗೂ ಕೇಳೇ ಇಲ್ಲ, ನಿಮ್ಮನ್ ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ನಾ ಎಲ್ಲೋ ನೀವು ಅನ್ಕೊಂಡೆ. ಹೇ ಅಂಜಲಿ, ಹಂಗೇನಾದ್ರೂ ಇದ್ರೆ ನಾನೇ ಕೊಡ್ತಿದ್ನಲ್ವಾ? ಮತ್ ಯಾರು ಕೊಟ್ಟಿರ್ಬೋದು? ಏನೋ ಲೆಟ್ರ್ ಇದೆ, ಓದಿದ್ರಾ? ಅವರು ನನ್ನ ಹುಡುಕ್ಬೇಡಿ ಅಂತ ಬರೆದಿದ್ದಾರೆ. ಹೌದಾ? ಏನು ತುಂಬಾ ಡೀಪ್ ಡಿಸ್ಕಷನ್ ನಡೀತಿದೆ, ನಾನು ಬರ್ಬೋದಾ? ಸುಮಾ, ಹಂಗೇನಿಲ್ಲ, ಬನ್ನಿ. ಎಸ್ ಎಸ್ ಸುಮಾ, ಇವ್ರೇನಾದ್ರು ಕೊಟ್ಟಾರ? ಏನಿದೆ ಬಾಕ್ಸ್ ಕೈಯಲ್ಲಿ? ಏನಿಲ್ಲ, ಯಾರು ನನ್ಗೆ ದುಡ್ಡು ಕಳಿಸಿದಾರೆ. ಗ್ರೇಟ್ ಬಿಡು, ಯಾರೋ ದಾನ ಮಾಡಿದ್ದಾರೆ. ಯಾಕೆ ನೀ ಆತರ ಅಂತೀಯ, ದಾನ ಗೀನ ಅಂತ? ಮತ್ತೇನು, ಭಿಕ್ಷುಕರಿಗೆ ದಾನನೇ ಮಾಡ್ಬೇಕಲ್ಲ. ನೋಡು, ನೀನು ಬೇರೆಯವ್ರ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡೋದು ನಂಗೆ ಇಷ್ಟ ಆಗ್ತಿಲ್ಲ. ನೋಡು, ನಾನೇನ್ ಕೀಳಾಗಿ ಮಾತಾಡಿಲ್ಲ, ಇದ್ದಿದ್ದನ್ನ ಇದ್ದಂಗ ಹೇಳ್ತಾ ಇದ್ದೆ. ನೀನ್ ಯಾಕೆ ಒಂಥರ ಫಿಲಾಸಫರ್ ತರ ಮಾತಾಡ್ತೀಯ? ನೀನ್ ಟೀಚರ್ ತರ ಮಾತಾಡ್ತೀಯಲ್ಲ, ಅದಕ್ಕೆ. ಎಲ್ಲದಕ್ಕೂ ಬೋಧನೆ ಕೊಡೋದು, ಎಲ್ಲದಕ್ಕೂ ಕೀಳಾಗಿ ನೋಡೋದು. ನೀನು ಹಿಂಗಿದ್ದಿದ್ದಿಲ್ಲ. ನಿಜ ಹೇಳ್ಬೇಕಂದ್ರೆ ಯಾಕೆ ಇತ್ತೀಚೆಗೆ ಹಿಂಗ ಆಗ್ತಿದ್ಯೋ ನನಗೆ ಗೊತ್ತಿಲ್ಲ. ಹೌದು, ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ನಿನ್ ಸಿಟ್ಟು ಬರುತ್ತೆ ಅಲ್ಲ. ನೋಡಂಜಲಿ, ಅವಳ ಮಾತು ನೀನ್ ತಲೆ ಕೆಡಿಸ್ಕೋಬೇಡ. ಇರ್ಲಿ ಬಿಡಿ, ಅದ್ರಲ್ಲಿ ಏನ್ ತಪ್ಪಿದೆ. ಸರಿ, ನಾನಿನ್ ಬರ್ತೀನಿ. ಅಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ, ಹೋಗಿ ಬೇಗ ಇದನ್ನ ಕಾಲೇಜ್ ಕಟ್ಟು ಬಂದ್ಬಿಡು. ಸುಮ್ಮನೆ ಇಷ್ಟಕೊಂಡು ದುಡ್ಡು ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡೋದು ಚೆನ್ನಾಗಿರಲ್ಲ. ಯಾರೋ ಪುಣ್ಯಾತ್ಮ ನಿನಗೋಸ್ಕರ ಕಷ್ಟ ನೋಡ್ಲಾರ್ದೆ ಕೊಟ್ಟಿದ್ದಾನಂತ ಅನ್ಕೋ ಅಷ್ಟೇ. ಸರಿ. ಗೌರಿ ಅತ್ತೆ, ಏನ್ ಸಿಂಚು, ಏನ್ ಬೇಕಿತ್ತ? ಎಷ್ಟು ಬೇಗ ಇದ್ದಿರ್ತೀರ. ರಂಗೋಲಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡದಾಕಿದ್ರಿ ನೀವು. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನೋಡ್ದೆ. ಅಲ್ಲ, ಇನ್ನು ನಾನು ಬಂದ್ಮೇಲೆ ಇನ್ನೂ ಕೆಲಸ ಮಾಡ್ತಿದ್ದೀರಾ? ಏನೋ ಟಿಫಿನ್ ಮಾಡಿಲ್ಲ ಅಂತ ಅಮ್ಮ ಹೇಳಿದ್ರು, ಮಾಡ್ಬೇಕು ತಾನೆ? ಹಾ ಸಿಂಚು, ಮಾಡ್ತೀನಿ. ನನಗೆ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ. ನಾನು ನಿಜ ಹೇಳಿ ರಂಗೋಲಿ ಕಾಂಪಿಟೇಷನ್ಗೆ ತುಂಬಾ ಟ್ರೈ ಮಾಡ್ತಿದ್ದೆ. ನನಗೆ ಡಿಸೈನಿಂಗ್ ಅಂದ್ರೆ ತುಂಬಾ ಇಷ್ಟ. ಗೊತ್ತಾ? ಮತ್ತೆ ಯಾಕೆ ನೀವು ಡಿಸೈನಿಂಗ್ ಟ್ರೈ ಮಾಡ್ಬೇಕಂತ ನಂಗೂ ಆಸೆ ಇದೆ, ಆದ್ರೆ ಯಾವ್ದಕ್ಕೂ ಟೈಮ್ ಇಲ್ಲ. ಇವಾಗೆಲ್ಲ ಆಗುತ್ತೆ ಬಿಡಿ. ರಂಗೋಲಿ ದೊಡ್ಡದಾಕಿದ್ರೆ ಮನಸ್ಸು ದೊಡ್ಡದಿರ್ಬೇಕಲ್ವಾ? ಅಲ್ಲ ಮಿಂಚು, ಯಾಕೆ ನೀನ್ ಯಾವಾಗ್ಲೂ ಹಿಂಗೆ ನೆಗೆಟಿವ್ ಮಾತಾಡ್ತೀಯ? ನಾನೇನು ಸುಳ್ಳು ಹೇಳ್ತಿಲ್ಲ, ಸತ್ಯನೇ ಹೇಳ್ತಿರೋದು. ಸಿಂಚು, ಹೋಗ್ಲಿ ಬಿಡು, ಎಲ್ಲ ಮೂಡ್ ಹಾಳು ಮಾಡ್ತಾಳೆ. ಎಂತ ಚಂದ ಮಾತಾಡ್ತಾ ಇದ್ದೆ. ಗೌರಿ, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು, ನೀನು ಬರ್ತೀಯಾ? ಸರಿ ಅತ್ತೆ, ಬರ್ತೀನಿ. ಅದು ಅಜ್ಜಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ. ನೀನ್ ಏನಾದ್ರು ಸ್ಪೆಷಲ್ ಆಗಿ ಸಿಹಿ ತಿಂಡಿ ಮಾಡ್ತೀಯಾ? ಮಾಡ್ತೀನಿ ಅತ್ತೆ. ನೀನ್ ಸ್ವೀಟ್ ಮಾಡಿ ಅಜ್ಜಿ ಮನಸ್ಸು ಗೆಲ್ತೀಯಾ? ನೋಡ್ತಾ ಇರು, ನಾನು ಯಾರ ಮನಸ್ಸು ಗೆಲ್ಲಕ್ ಬಿಡೋದಿಲ್ಲ. ಅಮ್ಮ, 1 ಕಪ್ ಕಾಫಿ. ರಾಮ್ಗ ಕಾಫಿ ಅಂತ ತಗೊಂಡೋಗುವ. ಸರಿ. ಸಿಂಚು, ಏನಾದ್ರು ಬೇಕಿತ್ತು? ಏನ್ ಬೇಡ, ನಾನ ಮಾಡ್ಕೊಂತೀನಿ. ಅಯ್ಯೋ, ಟಿಕಾಷನ್ನೇ ಹಾಕದ್ ಮಾಡ್ತೆ. ಎಲ್ಲಿಟ್ಟಿನಿ? ಗೌರಿ, ಅಜ್ಜಿಗೇನೋ ಮೆಡಿಸಿನ್ ಅಂತ ಕೊಡ್ಬಾರಮ್ಮ. ಬಂದೆ ಅತ್ತೆ. ಇದೇ ಸರಿಯಾದ ಸಮಯ, ಇದಕ್ಕೂ ತಗೊಂಡು. ಎಲ್ಲಿಟ್ಟೆ ಕಾಫಿನ? ಓ, ಇಲ್ಲಿಟ್ಟಿನ. ಸಿಂಚು, ಏನಾದ್ರು ಬೇಕಿತ್ತಾ? ಏನ್ ಬೇಡ, ನಾನ ಮಾಡ್ಕೊಂತೀನಿ. ಕಾಫಿ ಅಲ್ಲೇ ಇಟ್ಬಿಡು. ಅಲ್ಲೇ ಇಟ್ರೆ ಆರೋಗುತ್ತೆ, ಕುಡಿದ್ಬಿಡಿ.
ಸರಿ ಕೊಡು. ತು 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 ತು. ಇದೇನಿದು ಉಪ್ಪು ಗಟ್ಟಿ ಮಾಡಿಬಿಟ್ಟಿದೀಯಾ? ಹೌದಾ, ಕೊಡಿ, ನಾ ಕುಡಿತೀನಿ. ಸಾರಿ ಸಾರಿ ಸಾರಿ. ನೋಡು, ನಿಂಗೆ ನನ್ ಕೆಲಸ ಮಾಡೋ ಅಂತ ಹೇಳಂಗಿಲ್ಲ. ಈ ತರ ಎಲ್ಲ ಮಾಡಕ್ ಹೋಗ್ಬೇಡ. ಮನೇಲಿ ಯಾರಿದ್ರಾದ್ರೂ ಹೇಳು. ಅದು ಹಂಗಲ್ಲ, ಸಾರಿ. ಅಮ್ಮ, ಅಲ್ಲ, ಇದೆಲ್ಲ ಹಿಂಗಾಯ್ತು. ನಾನ್ ಸಕ್ಕರೆ ಹಾಕಿದ್ದೆ. ಅದಕ್ಕೆ ಅನ್ನ ಯಾಕೆ ಅಷ್ಟೊಂದು ಸಿಟ್ಟಾಗಿ ಹೋದ? ಸಿಂಚು ನೋಡು, ಕಾಫಿನಲ್ಲಿ ಸಕ್ಕರೆ ಹಾಕಿದ್ದೆ, ಉಪ್ಪು ಯಾವಾಗಾಯ್ತೋ ಗೊತ್ತಿಲ್ಲ. ಹೌದಾ? ಹೌದಾ, ಅಲ್ಲಿ ನಿನ್ ಜೋಡಿ ಯಾರಿದ್ರು? ಯಾರಂದ್ರೆ ಮಿಂಚು ಏನೋ ಮಾಡುತ್ತಾ ಇದ್ಲು. ಅರ್ಥ ಆಯ್ತು ಬಿಡಿ. ಹೋಗಿ ಬೇರೆದ್ ಮಾಡ್ಕೊಡಿ. ಈ ಮಿಂಚುದು ಬಾಳ ಆಗಿದೆ, ಇವಳಿಗೆ ಒಂದು ಕತ್ತಿ ಕಾಣಿಸ್ಬೇಕು. ಹಿಂಗೆ ಆದ್ರೆ ಅನ್ನ ಅತ್ತಿಗೆ ಇಬ್ರು ಒಟ್ಟಿಗೆ ಆಗೋದಕ್ಕೆ ಬಿಡೋದಿಲ್ಲ ಇವಳು. ಗಂಗಾ, ಗಂಗಾ. ಹಾ ಅತ್ತೆ. ದೇವ್ರ ಮನೆ ಅಲಂಕಾರ ಎಲ್ಲ ಯಾರು ಮಾಡಿದ್ದಾರೆ? ಯಾಕತ್ತೆ, ಯಾವ್ದು ಸರಿ ಇಲ್ವಾ? ಏನಾದ್ರೂ ತಪ್ಪಾಗಿದೆಯಾ? ಯಾಕಂದ್ರೆ ಪ್ರತಿ ಸಲ ನೀನ್ ಮಾಡ್ತಿದ್ದಲ್ಲ, ನೀನ್ ಹೇಗಿರ್ತೀಯ ಅನ್ನೋದು ನನಗೆ ಗೊತ್ತು. ಮತ್ತೆ ಯಾರು ಮಾಡಿದ್ದಾರೆ? ಅದು ಅದು ಗೌರಿ ಮಾಡಿದಾಳೆ. ಚೆನ್ನಾಗಿ ಮಾಡಿದಾಳೆ. ಹೌದಾ ಅತ್ತೆ? ಪ್ರಸಾದ ಎಲ್ಲಿ? ಹಾ ಅತ್ತೆ. ಗೌರಿ, ಅಜ್ಜಿ ಪ್ರಸಾದ. ನೈವೇದ್ಯ ಆಗಿದೆಯಾ? ಹಾ ಅಜ್ಜಿ, ನೈವೇದ್ಯ 5 ಗಂಟೆಗೆ ಆಗಿದೆ. ಕೊಡು ನೋಡೋಣ. ನೈವೇದ್ಯ ಯಾರು ಮಾಡಿದ್ದು? ಅದು ಅಜ್ಜಿ ನಾನೇ ಮಾಡಿದ್ದು. ಯಾಕೆ, ಸರಿ ಇಲ್ವಾ? ಚೆನ್ನಾಗಿದೆ. ಸೇಮ್ ದಿಟ್ಟು ಗಂಗಾ ಮಾಡಿದ ತರಾನೇ ಇದೆ. ಅದು ಅಜ್ಜಿ, ಗಂಗಾ ಅತ್ತನೇ ಎಲ್ಲ ಹೇಳ್ಕೊಟ್ಟಿದ್ದು. ಸಾಕು ಹೋಗು, ಅಡಿಗೆ ಮನೇಲಿ ಕೆಲಸ ಇದೆಯೇನು? ಸರಿ ಅಜ್ಜಿ. ಈ ಹುಡುಗಿ ಎಲ್ಲ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ನಾನೇ ಎಲ್ಲದಕ್ಕೂ ಕೋಪ ತೋರಿಸ್ತಿದ್ದೇನೇನು. ಅಪ್ಪ ದೇವ್ರೆ, ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬರ್ತಾ ಬರ್ತಾ ಅಜ್ಜಿನೂ ಬಿಟ್ಟಿಗೆ ಹೋಗೋಕತ್ತಾ?